ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಒಂದು ದೊಡ್ಡ ಬಾಕ್ಸ್ ಇರುವಂಥದ್ದು. ಈ ಒಂದು ಬಾಕ್ಸನ್ನು ನೋಡಿ ತುಂಬ ಜನ ಗೆಸ್ ಮಾಡಿರ್ತೀರ, ಇದು ವಾಷಿಂಗ್ ಮೆಷಿನ್ ಅಂತ. ಹೌದು, ಇದೇ ಮೊದಲ ಬಾರಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಾಷಿಂಗ್ ಮೆಷಿನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಗಲಾನ್ಸ್ ಅಂತ ಈ ಒಂದು ಬ್ರ್ಯಾಂಡ್ ಹೆಸರು ಆಯಿತಾ. ಫ್ಲಿಪ್ಕಾರ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಈ ಒಂದು ಬ್ರ್ಯಾಂಡ್ ಅವೈಲಬಲ್ ಇರುವಂಥದ್ದು. ಈ ಒಂದು ವಾಷಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ಏನು ಚೆನ್ನಾಗಿದೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಬೆಲೆ ಎಷ್ಟು ಇರುವ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಗಲಾನ್ಸ್ ಬ್ರ್ಯಾಂಡ್ ಏನಿದೆ ನಿಮಗೆ ಬಡ್ಜೆಟ್ನಲ್ಲಿ ಫುಲ್ಲಿ ಆಟೋಮೆಟಿಕ್ ಫ್ರಂಟ್ ಲೋಡೆಡ್ ವಾಷಿಂಗ್ ಮಿಷಿನ್ ಲಾಂಚ್ ಮಾಡಿರುವಂಥದ್ದು. ಸೊ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ, ಯಾವ ರೀತಿ ತಿಳ್ಕೊಳ್ಳೋಣ. ಫಸ್ಟ್ ತುಂಬ ಸಿಂಪಲ್ ಅನ್ಬಾಕ್ಸಿಂಗ್ ಆಯ್ತು. ಮೇಲ್ಗಡೆ ಇರುವಂಥ ಸ್ಟ್ರಾಪನ್ನು ತೆಗೆದ್ರಿ ಅಂದರೆ ಬಾಕ್ಸ್ ಸುಮ್ಮನೆ ಓಪನ್ ಮಾಡೋದು. ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ನ ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯಲ್ ಇರುವಂಥದ್ದು, ಕ್ವಿಕ್ ಸ್ಟಾರ್ಟ್ ಗಾರ್ಡು, ವಾರಂಟಿ ಕಾರ್ಡಲ್ಲಿ ಇರುವಂಥದ್ದು. ನಿಮಗೆ ವಾರಂಟಿ ಬಗ್ಗೆ ನಾನು ಕೊನೆಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅದನ್ನು ಬಿಟ್ಟರೆ ಇದು ಒಳಗಡೆ ನಿಮಗೆ ವಾಟರ್ ಪೈಪನ್ನು ಇದ್ರೊಳಗೆ ಕೊಟ್ಟಿದ್ದಾರೆ ನಿಮಗೆ. ತುಂಬ ಸಿಂಪಲ್ ಆಯಿತು ಇನ್ಸ್ಟಾಲ್ ಮಾಡ್ಕೊಳ್ಳೋದು, ನೀವೇ ಆರಾಮಾಗಿ ಮಾಡ್ಕೊಳ್ಬೋದು. ಯಾರೋ ಬೇರೆಯವ್ರು ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತುಂಬ ಸಿಂಪಲ್ಲು. ಮತ್ತು ಈ ಒಂದು ಔಟ್ಲೆಟ್ ಪೈಪು, ವೇಸ್ಟ್ ವಾಟರ್ ಹೋಗೋದಕ್ಕೆ ಪೈಪ್ ಇರೋದಲ್ವ, ಆಲ್ರೆಡಿ ಫಿಕ್ಸ್ ಆಗಿರ್ತದೆ. ನೀವು ಜಸ್ಟು ನೀವೆಲ್ಲಿ ವಾಟರ್ ಹೋಗಬೇಕು ಅಲ್ಲಿಗೆ ಇಟ್ಟರೆ ಮುಗೀತು, ಆಟೋಮೆಟಿಕ್ ಹೋಗ್ಬಿಡುತ್ತೆ. ಜಾಸ್ತಿ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಏನಿಲ್ಲ, ತುಂಬ ಸಿಂಪಲ್ಲು. ಫಸ್ಟ್ ಆಫ್ ಆಲ್ ಈ ಒಂದು ವಾಷಿಂಗ್ ಮಿಷಿನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಕ್ರೇಜಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡ್ ಆಗಿರುವಂಥದ್ದು. ನಿಮಗೆ ಇಟ್ಸ್ ಅಷ್ಟು ವೆಯ್ಟು ಹಂಗೆ ಇದೆ ಆಯಿತಾ. ಲಿಟ್ರಲಿ ಎಷ್ಟು ಒಳ್ಳೆ ಕ್ವಾಲಿಟಿಯ ಮೆಟೀರಿಯಲ್ ಅಂತ ಅಂದರೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೆವಿ ಕ್ವಾಲಿಟಿ, ಫುಲ್ ಕಂಪ್ಲೀಟ್ಲಿ ಸರೌಂಡಿಂಗು ಮೆಟಲಿಂದ ಆಗಿರುವಂಥದ್ದು. ಸೂಪರ್ ಅಂತಲಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ನಾನು ಇಷ್ಟೊಂದು ಒಳ್ಳೆ ಕ್ವಾಲಿಟಿಯ ವಾಷಿಂಗ್ ಮಿಷಿನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೂ ಒಂದು ವಾಷಿಂಗ್ ಮಿಷಿನ್ನ ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ವಾಷಿಂಗ್ ಮಿಷಿನ್ ಒಳಗಿರುವಂಥದ್ದು ಒಂದು ಸ್ಟೇನ್ಲೆಸ್ ಸ್ಟೀಲ್ ಟಬ್ ಆಯಿತು ಒಳಗಿರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿ ಆಯಿತಾ ನಿಮಗೆ. ಫುಲ್ ಹೆವಿ ಸ್ಟ್ರಾಂಗ್ ಇದೆ ಈ ಒಂದು ಮೆಟೀರಿಯಲು, ಸ್ಟೇನ್ಲೆಸ್ ಸ್ಟೀಲು. ಮತ್ತು ಈ ಒಂದು ವಾಷಿಂಗ್ ಮಿಷಿನ್ ಏನಿದೆ ಅಪ್ ಟು 8 kg ತನಕ ಬಟ್ಟೆ ನೀವು ಹಾಕ್ಬೋದು. 8 kg ನಂಬಲ್ಲ. ನೀವು ಈ ಒಂದು ವಾಷಿಂಗ್ ಮಿಷಿನ್ ಬೆಲೆ ಕೇಳಿದ್ರೆ 26,990 ರೂಪಾಯಿ ಈ ಒಂದು ವಾಷಿಂಗ್ ಮಿಷಿನ್ ಲಾಂಚ್ ಆಗಿದೆ. ಇದು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ ಅನ್ನಿಸ್ತಂಗೆ ಬೇರೆ ಯಾವ ಸಹ ಈ ಒಂದು ಪ್ರೆಸೆಂಟ್ ನೀಡ್ತಾ ಇಲ್ಲ. ಫುಲ್ಲಿ ಆಟೋಮೆಟಿಕ್ ಸಿಗ್ತಾ ಇರುವಂಥದ್ದು ನಿಮಗೆ, ಫ್ರಂಟ್ ಲೋಡೆಡ್ ಆಯಿತಾ. ಕ್ರೇಜ್ ಆಗಿದೆ ಸ್ಪೆಸಿಫಿಕೇಷನ್ನು. ಜೊತೆಗೆ ಇದರೊಳಗೆ ಇನ್ಬಿಲ್ಟ್ ಹೀಟರ್ಸ್ ಆಗಿರುವಂಥದ್ದು ಅಪ್ ಟು 95 ಡಿಗ್ರಿ ತನಕ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮಗೆ ಬ್ಯಾಕ್ಟೀರಿಯಾ ಯಾವುದು ಇದೆ ಅಂತ ಅಂದರೆ ಒಳಗಡೆ ಇದಾಗ್ಬಿಡುತ್ತೆ ಮತ್ತು ತುಂಬ ಬೇಗ ಒಣಗುತ್ತೆ ಬಟ್ಟೆ. ಅದಷ್ಟೇ ಇಲ್ಲ, ಈ ಒಂದು ವಾಷಿಂಗ್ ಮಿಷಿನಲ್ಲಿ 15 ಡಿಫ್ರೆಂಟ್ ವಾಷಿಂಗ್ ಪ್ರೋಗ್ರಾಮ್ಗಳಿರುವಂಥದ್ದು. ನೀವು ಸೆಟ್ ಮಾಡ್ಕೊಬೋದು ನಿಮಗೆ ಯಾವುದು ಬೇಕು ಅಂತ. ಡಿಫ್ರೆಂಟ್ ಮೆಟೀರಿಯಲ್ಗಳಿಗೆ ಡಿಫ್ರೆಂಟ್ ಪ್ರೋಗ್ರಾಮ್ ಇರುತ್ತೆ. ಸೊ ಒಂದು ಒಳ್ಳೆ ವಿಷಯ ಆಯಿತು. 15 ಲಿಟ್ರಲ್ ನಾನು ನೋಡಿಲ್ಲ ಮುಂಚೆ, 15 ಪ್ರೋಗ್ರಾಮ್ ಅಂತ ಅಂದರೆ. ಜೊತೆಗೆ ಈ ಒಂದು ವಾಷಿಂಗ್ ಮಿಷಿನ್ 1400 RPM ತನಕ ರೊಟೇಟ್ ಆಗಬಲ್ಲಂಥ ಕೆಪಾಸಿಟಿ ಇರುವಂಥದ್ದು. 1400 RPM ಅಂದರೆ ಒಂದು ನಿಮಿಷಕ್ಕೆ 1600 ಸಲ ಸುತ್ತುವಂಥ ಕೆಪಾಸಿಟಿ. ತುಂಬ ಜಾಸ್ತಿ RPM ಇದ್ದಷ್ಟು ನಿಮಗೆ ತುಂಬ ಬೇಗ ಮಾಯಿಶ್ಚರ್ ಹೋಗುತ್ತೆ ಬಟ್ಟೆಯಿಂದ. ಈ ಒಂದು ಪ್ರೈಸ್ನಲ್ಲಿ ನನಗೆ ಅನ್ನಿಸ್ತಂಗೆ ಯಾರು ಸಹ ಇಷ್ಟು RPM ಇರೋ ಒಂದು ವಾಷಿಂಗ್ ಮಿಷಿನ್ ನೀಡ್ತಾನೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಈ ಒಂದು ವಾಷಿಂಗ್ ಮಿಷಿನ್ ಇದೆ ಎನರ್ಜಿ ಎಫಿಷಿಯೆಂಟ್ಸ್ ಆಗಿರುವಂಥದ್ದು ಇವ್ರು ಹೇಳೋ ಪ್ರಕಾರ. ಸೊ ಇದಿಷ್ಟು ಈ ಒಂದು ವಾಷಿಂಗ್ ಮಿಷಿನ್ನ ಬೇಸಿಕ್ ಸ್ಪೆಸಿಫಿಕೇಷನ್ ಆಯಿತಾ. ಸೊ ನಾನು ಒಂದು 2 ದಿನ ಈ ಒಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀನಿ, ಆಮೇಲೆ ನನ್ನ ಎಕ್ಸ್ಪೀರಿಯನ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸುಮಾರು ಒಂದು 2 ದಿನದಿಂದ ಈ ಒಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ನಾನು ವಾಶ್ ಮಾಡೋದಕ್ಕೆ ಒಂದು ಲಿಕ್ವಿಡ್ ಡಿಟರ್ಜೆಂಟನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಾವು ಡಿಟರ್ಜೆಂಟ್ ಹಾಕೋಬೋದು. ವೆಯ್ಟ್ ತುಂಬ ಇದೆ ಆಯಿತಾ. ಮೆಟಾಲಿಕ್ ಬಾಡಿ ಆಗಿರೋದ್ರಿಂದ ಅಲ್ಲಿಂದ ಎಲ್ಲಿಗೆ ಎತ್ಕೊಂಬರೋದು ಸಖತ್ ಕಷ್ಟ. 65 kg ಇದೆ ಆಯಿತಾ. ಫುಲ್ ಮೆಟಾಲಿಕ್ ಬಾಡಿ ಆಗಿರೋದ್ರಿಂದ ವೆಯ್ಟು ಹಂಗೆ ಇದೆ. ಈ ಒಂದು ವಾಷಿಂಗ್ ಮಿಷಿನ್ ಒಂದು ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಆಯಿತಾ. ನೋಡ್ತಾ ಇದ್ದರೆ ತುಂಬ ಬ್ರೈಟ್ ಆಗಿದೆ. ನಿಮಗೆ ತೋರಿಸ್ತೇನೆ ನೀವು ಮೋಡ್ಗಳನ್ನ ಚೇಂಜ್ ಮಾಡ್ದಂಗೆ ಎಷ್ಟು ಟೈಮು ಆ ಮೋಡಲ್ಲಿ ತೊಗೊಳುತ್ತೆ ವಾಶ್ ಮಾಡೋದಕ್ಕೆ. ಮತ್ತು ನಾವು ಇದರಲ್ಲಿ ಡಿಲೇ ಇಡ್ಬೋದು ಬೇಕಾದ್ರೆ, ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ನಾನು. ಆಮೇಲೆ ಎಷ್ಟು ರಿನ್ಸ್ ಮಾಡಬೇಕು, ಎಷ್ಟು ಟೈಮು ಅಂತ, ಅಂದರೆ ನೀರಲ್ಲಿ ಜಾಲಾಡ್ತೀವಲ್ಲ ಅದು ಎಷ್ಟು ಸಲ ಮಾಡಬೇಕು ಅಂತ. ಆಮೇಲೆ ಸ್ಪೀಡು, ಒಂದು RPM ಎಷ್ಟಕ್ಕೆ ಇಡ್ಬೋದು ಅಂದರೆ ನೀವೇ ಮ್ಯಾನ್ಯಲಾಗಿ ಸೆಟ್ ಮಾಡ್ಬೋದು. ಮತ್ತು ಟೆಂಪ್ರೇಚರ್ನ ಕೂಡ ನೀವು ಸೆಟ್ ಮಾಡ್ಬೋದು. ಆಮೇಲೆ ಪ್ಲೇ ಪಾಸ್ ಅಂತ ಅಂದರೆ ಸ್ಟಾರ್ಟ್ ಟು ಪಾಸ್ ಅಂತ ಆಯಿತಾ. ಸ್ಟಾರ್ಟ್ ಮಾಡೋದಕ್ಕೆ ಆ ಮೋಡ್ ಚೇಂಜ್ ಮಾಡಿ ಇದನ್ನು ಪ್ರೆಸ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮತ್ತು ನಿಮಗೆ ಚೈಲ್ಡ್ ಲಾಕ್ಸ್ ಆಗಿರುವಂಥದ್ದು ಆಯಿತಾ. ಮಕ್ಕಳು ನಿಮ್ಮ ಮನೇಲಿ ಯಾರೋ ಮಕ್ಕಳಿದ್ದಾರೆ ಅಂತ ಅಂದರೆ ಈ ಚೈಲ್ಡ್ ಲಾಕನ್ನು ಆನ್ ಮಾಡಿದ್ರಿ ಅಂತ ಅಂದರೆ ಅವ್ರು ಏನೇ ಬಟನ್ ನಮ್ಗಿದ್ರು ಏನೂ ಚೇಂಜ್ ಆಗಲ್ಲ. ಸೊ ಒಂದು ಒಳ್ಳೆ ವಿಷಯ ಚೈಲ್ಡ್ ಲಾಕ್ ಇರುವಂಥದ್ದು. ಇನ್ನು ಒಂದು ಬಟನ್ಸ್ ಮತ್ತು ವೀಲ್ನ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ನನಗೇನು ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ, ಪರವಾಗಿಲ್ಲ. ಒಂದು ಲೆವೆಲಿಗೆ ಈ ಒಂದು ಪ್ರೆಸೆನ್ಸ್ಗೆ ತುಂಬ ಚೆನ್ನಾಗಿದೆ ಬಟನ್ಸ್ಗಳಂತ ನನಗೆ ಅನ್ನಿಸ್ತು. ಇನ್ನು ಈ ಒಂದು ವಾಷಿಂಗ್ ಮಿಷಿನ್ ಇರುವಂಥ ಮೋಟರ್ ಒಂದು ಎನರ್ಜಿ ಎಫಿಷಿಯೆಂಟ್ ಮೋಟರ್ ಆಯಿತಾ. ಜಾಸ್ತಿ ಕರೆಂಟ್ ತೊಗೊಳ್ಳೋದು, ನಿಮಗೆ ಕರೆಂಟ್ ಬಿಲ್ ಏನು ಜಾಸ್ತಿ ಬರಲ್ಲ. ಮತ್ತು ಸೌಂಡ್ ಕೂಡ ಅಷ್ಟೇ ಆಯಿತಾ, ಜಾಸ್ತಿ ಸೌಂಡ್ ಮಾಡಲ್ಲ ಅದು ರನ್ ಆಗ್ತಿರ್ಬೇಕಾದ್ರೆ. ಮತ್ತು ಎಷ್ಟೋ ಸಲ ನೋಡಿದ್ದೀನಿ ನಾನು, ಒಂದೊಂದು ವಾಷಿಂಗ್ ಮಿಷಿನ್ಗಳು ನೀವು ಆನ್ ಮಾಡಿದ್ರಿ ಅಂದ ತಕ್ಷಣ ಜೋರಾಗಿ ಸ್ಪಿನ್ ಆಗ್ತಾ ಇದೆ ಅಂತ ಅಂದರೆ ಫುಲ್ಲು ಶೇಕ್ ಆಗಿ ಶುರು ಆಗಿಬಿಡುತ್ತೆ. ಆ ರೀತಿ ಯಾವುದೇ ಶೇಕ್ ಇದ್ರಲ್ಲಿ ಆಗಲ್ಲ. ಒಂದು ವೆಯ್ಟ್ ಇದೆ ಮತ್ತು ಒಂದು ವೆಲ್ ಬ್ಯಾಲೆನ್ಸ್ಡ್ ವೆಲ್ ಸ್ಟೇಬಲ್ ಆಗಿರುವಂಥ ವಾಷಿಂಗ್ ಮಿಷಿನ್ ಇದಾಗಿರುವಂಥದ್ದು ಒಂದು ಒಳ್ಳೆ ವಿಷಯ.
ಈ ಒಂದು ವಾಷಿಂಗ್ ಮಿಷಿನಲ್ಲಿ ನಾನು ಆಗಲೇ ಹೇಳ್ದಂಗೆ 15 ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳಿರುವಂಥದ್ದು ಮೋಡ್ಗಳಿರುವಂಥದ್ದು ಗಮನಿಸ್ತಾ ಇದ್ದಾರೆ. ಅದನ್ನು ನೀವು ಈ ಒಂದು ವೀಲ್ ಮುಖಾಂತರ ಸ್ವಿಚ್ ಮಾಡ್ಬೋದು. ಸೊ ಅದರಲ್ಲಿ ಕ್ವಿಕ್ ವಾಶ್ ಅಂತ ಇದೆ ಒಂದು ಆಪ್ಷನ್ ಆಯಿತು. ಅದರಲ್ಲಿ ಕೇವಲ 18 ನಿಮಿಷಗಳಲ್ಲಿ ನಿಮ್ಮೊಂದು ಬಟ್ಟೆಯನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ. ಕೇವಲ 18 ನಿಮಿಷದಲ್ಲಿ ಕ್ವಿಕ್ ವಾಶ್. ನೀವೇನಾದರೂ ಅರ್ಜೆಂಟಾಗಿ ಒಂದು ಬಟ್ಟೆ ಒಗಿಬೇಕು ಅಂತಂದರೆ ಕೇವಲ 18 ನಿಮಿಷದಲ್ಲಿ ಒಂದು ಕ್ವಿಕ್ ವಾಶ್ ಮುಖಾಂತರ ವಾಶ್ ಮಾಡ್ಬೋದು. ನಿಮ್ಮ ಬಟ್ಟೆಗಳಿಗೆ ತಕ್ಕಂಗೆ ಕಾಟನ್ ಬಟ್ಟೆ ಇದೆಯಾ, ಬೇರೆ ಡೆಲಿಕೇಟ್ ಬಟ್ಟೆಗಳಿದೆಯಾ, ಅದ್ರ ತಕ್ಕಂಗೆ ನೀವು ಒಂದು ಮೋಡ್ಸ್ಗಳನ್ನ ಚೇಂಜ್ ಮಾಡ್ಕೊಬೋದು. ಗಮನಿಸ್ತಾ ಇದ್ದಾರೆ ಯಾವುದೆಲ್ಲ ಮೋಡ್ಗಳಿದೆ ಅಂತ ಇದರಲ್ಲಿ. ಈ ಒಂದು ವಾಷಿಂಗ್ ಮಿಷಿನಲ್ಲಿ ನನಗೆ ಇಷ್ಟ ಆದಂಥ 2 ಫೀಚರ್ ಯಾವುದಪ್ಪ ಅಂತಂದರೆ, ಮೊದಲನೇದು ಡಿಲೇ ಅಂತ ಆಯಿತಾ, ಟೈಮ್ ಡಿಲೇ. ಏನಪ್ಪ ಅಂತಂದರೆ ಡಿಲೇ, ಇಲ್ಲಿ ಗಮನಿಸ್ತಾ ಇದ್ದಾರೆ ಡಿಲೇ ಅಂತ ಒಂದು ಬಟನ್ ಇದೆ. ಈ ಒಂದು ಬಟನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಎಷ್ಟು ಟೈಮ್ ಆದ ನಂತರ ಈ ಒಂದು ಮೆಷಿನ್ ಆನ್ ಆಗಬೇಕು ಅಂತ ನಾವು ಪ್ರೋಗ್ರಾಮ್ ಮಾಡ್ಬೋದು. 1 ಅವರ್ ಆದಮೇಲೆ, 2 ಅವರ್ ಆದಮೇಲೆ, 3 ಅವರ್ ಆದಮೇಲೆ, ನಿಮಗೆ ಎಷ್ಟು ಬೇಕು ಟೈಮು ಅಷ್ಟು 24 ಗಂಟೆಲಿ ನೀವು ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಷ್ಟು ಟೈಮ್ ಆದ ನಂತರ ಆಟೋಮೆಟಿಕ್ಕಾಗಿ ಒಂದು ಮಿಷಿನ್ ಆನ್ ಆಗುತ್ತೆ. ಫಾರ್ ಎಕ್ಸಾಂಪಲು ನಾನು ಕೆಲಸಕ್ಕೆ ಹೋಗಬೇಕು ಆಯಿತಾ, ಕೆಲಸಕ್ಕೆ ನಾನು ಬೆಳಗ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ. ಸೊ ನನಗೆ ಈ ಒಂದು ವಾಷಿಂಗ್ ಮಿಷಿನ್ನು 3 ಗಂಟೆಗೆ ಆನ್ ಆಗಬೇಕು. ನಾನು ಬಂದ್ಬಿಟ್ಟು ಅಷ್ಟರಲ್ಲಿ ಮುಗಿದೋಗಿರುತ್ತೆ ವಾಶು, ಬಂದುಬಿಟ್ಟು ನಾನು ಈ ಒಂದು ಬಟ್ಟೆಯನ್ನು ಒಣ ಹಾಕೋತಾರೆ ಆಯಿತಾ. 3 ಗಂಟೆಗೆ ಆನ್ ಆಗುತ್ತೆ, ಒಂದು 2 ಅವರ್ ವಾಶ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ನಾನು ಮನೆಗೆ 5 ಗಂಟೆಗೆ ಬರ್ತೀನಿ. ಸೊ ಆಗ ಕರೆಕ್ಟಾಗಿ ಮುಗಿದೋಗಿರುತ್ತೆ, ಆಗ ಬಟ್ಟೆ ತೆಗೆದ್ಬಿಟ್ಟು ನಾವು ಒಣ ಹಾಕ್ಬೋದು. ಸೊ ಈ ರೀತಿ ಡಿಲೇಯನ್ನು ಕೊಡ್ಬೋದು ನಾವು, ಟೈಮ್ ಡಿಲೇ. ತುಂಬ ಇಷ್ಟ ಆಯ್ತು ಈ ಒಂದು ಫೀಚರ್ ನನಗೆ. ಜೊತೆಗೆ ಈ ಒಂದು ವಾಷಿಂಗ್ ಮಿಷಿನ್ ನೀವು ರನ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲೇ ಕರೆಂಟ್ ಹೋಯ್ತು ಅಂತ ಅಂದರೆ ಅದು ಪ್ರೋಗ್ರಾಮ್ ಮೆಮೊರಿಯಲ್ಲಿ ಇರುತ್ತೆ ಆಯಿತಾ. ಅದು ಕರೆಂಟ್ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಮೆಮೊರಿ ಏನಿರುತ್ತೆ ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ಮತ್ತು ಮೊದಲಿಂದ ವಾಶ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅದು ಆಯಿತಾ. ಎಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅಲ್ಲಿಂದನೇ ಕಂಟಿನ್ಯೂ ಮಾಡಿಕೊಳ್ಳುತ್ತೆ. ಸೊ ಅದೊಂದು ನನಗೆ ಫೀಚರ್ ತುಂಬ ಇಷ್ಟ ಆಯಿತು. ಇನ್ನು ಈ ಒಂದು ವಾಷಿಂಗ್ ಮಿಷಿನ್ ಮೈನ್ ಹೈಲೈಟ್ ಏನಪ್ಪ ಅಂತಂದರೆ, ಈ ಒಂದು ವಾಷಿಂಗ್ ಮಿಷಿನ್ನು ಅಪ್ ಟು 95 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಬಟ್ಟೆಯನ್ನು ವಾಶ್ ಮಾಡುತ್ತೆ ಆಯಿತಾ. ಸೊ ಆ ಒಂದು ಟೆಂಪ್ರೇಚರ್ನಲ್ಲಿ ಏನಾದರೂ ಬ್ಯಾಕ್ಟೀರಿಯಾ, ಜರ್ಮ್ಸ್ ಏನಾದರೂ ನಿಮ್ಮ ಬಟ್ಟೆಯಲ್ಲಿ ಅದೆಲ್ಲ ಕ್ಲೀನ್ ಆಗುತ್ತೆ. ಸೊ ಅದನ್ನು ನೀವು ಸೆಟ್ ಮಾಡ್ಬೋದು ಮನೆಯಲ್ಲಿ ಎಷ್ಟು ಟೆಂಪ್ರೇಚರ್ ಬೇಕು ಅಂತ. ಜೊತೆಗೆ ನಾನು ಆಗ ಹೇಳ್ದಂಗೆ ಈ ಒಂದು ವಾಷಿಂಗ್ ಮಿಷಿನ್ ಅಪ್ ಟು 1400 RPM ಅಂದರೆ ಒಂದು ನಿಮಿಷಕ್ಕೆ 1600 ಟೈಮ್ ರೊಟೇಟ್ ಆಗುತ್ತೆ ಆಯಿತಾ. ಎಷ್ಟು ಫಾಸ್ಟಾಗಿ ರೊಟೇಟ್ ಆಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ಬಟ್ಟೆ ಈ ಒಂದು ವಾಶ್ ಆದಮೇಲೆ ಆ ಒಂದು ಬಟ್ಟೆಯಲ್ಲಿರುವಂಥ ತೇವ ಇರುತ್ತಲ್ವ, ಮಾಯಿಶ್ಚರ್ ಇರುತ್ತಲ್ವ, ಆ ರೊಟೇಟಿಂಗ್ ಸ್ಪೀಡಿಗೆ ಅಲ್ಲೇ ಅರ್ಧಕ್ಕರ್ಧ ಒಣಗೋಗ್ಬಿಟ್ಟಿರುತ್ತೆ. ಕೆಲವೊಂದು ಬಟ್ಟೆಗಳಲ್ಲಿ ಒಣಾಕ ಅವಶ್ಯಕತೆ ಇಲ್ಲ. ಕಾಟನ್ ಬಟ್ಟೆ ಅಂದರೆ ಒಣಾಕಬೇಕಾಗುತ್ತೆ, ಸ್ವಲ್ಪ ಮಾಯಿಶ್ಚರ್ ಉಳ್ಕೊಂಬಿರ್ಬೋದು. ಬಟ್ ಈಗ ಒಂದು ಸ್ಪೀಡಲ್ಲಿ ಆಲ್ಮೋಸ್ಟ್ ಪ್ರತಿ ಮಾಯಿಶ್ಚರ್ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಹೊತ್ತು ನೀವು ಬಿಸಿಲು ಒಣಾಕಿದ್ರೆ ಸಾಕು. ಸೊ ಒಂದು ಒಳ್ಳೆಯ ವಿಷಯ ಆ ಒಂದು ಫೀಚರ್ಸ್ ಇರುವಂಥದ್ದು. ತುಂಬ ಫಾಸ್ಟ್ ರೊಟೇಟ್ ಆಗುತ್ತೆ, ಅದರಿಂದ ಮಾಯಿಶ್ಚರ್ ಆಲ್ಮೋಸ್ಟ್ ಹೋಗ್ಬಿಡುತ್ತೆ ಮಾಯಿಶ್ಚರು. ಸೊ ಆ ಒಂದು ಫೀಚರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ನನಗನ್ನಿಸ್ತಾ ಇದಿಷ್ಟು ಈ ಒಂದು ವಾಷಿಂಗ್ ಮಿಷಿನ್ನ ಮೇನ್ ಫೀಚರ್ಸ್ ಆಗಿರುವಂಥದ್ದು. ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜ್. ನಾನು ಹೇಳ್ದಂಗೆ 26,990 ರೂಪಾಯಿಗೆ ಈ ಒಂದು ವಾಷಿಂಗ್ ಮಿಷಿನ್ ಲಾಂಚ್ ಆಗಿರುವಂಥದ್ದು. ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ನ ಮೇಲೆ 8 ವರ್ಷಗಳ ವಾರಂಟಿ ಮೋಟ್ರಿಗೆ ಸಿಗುತ್ತೆ ಆಯಿತಾ. ಮೋಟ್ರಿಗೆ 8 ವರ್ಷಗಳ ವಾರಂಟಿ ಸಿಗ್ತಾ ಇರುವಂಥದ್ದು. ನಾರ್ಮಲ್ ಜನರಲ್ ವಾರಂಟಿ ನಿಮಗೆ 5 ವರ್ಷ ಸಿಗ್ತಾ ಇರುವಂಥದ್ದು. ಪ್ರತಿ ಫುಲ್ ಕಂಪ್ಲೀಟ್ ವಾಷಿಂಗ್ ಮಿಷಿನ್ಗೆ 5 ವರ್ಷ ವಾರಂಟಿ ಅಂತ ಅಂದರೆ ಸೂಪರ್ ಅದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇವತ್ತು ಕಸ್ಟಮರ್ ಕೇರ್ ನಂಬರ್ ಇದೆ ಆಯಿತಾ. ಸೊ ನೀವು ತಗೋತಿರಲ್ಲ, ಅದರಲ್ಲಿ ವಾರಂಟಿ ಇಲ್ಲ, ನಿಮ್ಮ ನಂಬರೆಲ್ಲ ಇರುತ್ತೆ. ಫ್ಲಿಪ್ಕಾರ್ಟ್ ಅವರನ್ನೇ ನಿಮಗೆ ಎಲ್ಲ ಕೊಡ್ತಿರೋದು, ಫ್ಲಿಪ್ಕಾರ್ಟ್ ಅವರು ತೊಗೊಂಬರ್ತಿರೋದು. ಸೊ ಅಫಿಷಿಯಲ್ಲಾಗಿ ಫ್ಲಿಪ್ಕಾರ್ಟ್ ಅವರೇ ಮಾಡ್ತಿರೋದ್ರಿಂದ ಅವರು ಕೂಡ ಸಪೋರ್ಟನ್ನು ಕೊಡ್ತಾರೆ ನಿಮಗೆ. ನೀವು ಕಾಲ್ ಮಾಡಿದ್ರಿ ಅಂದರೆ ಮನೆಗೆ ಬರ್ತಾರೆ, ಮನೆಗೆ ಕಳಿಸ್ತಾರೆ ಈ ಒಂದು ಟೆಕ್ನಿಷಿಯನ್ನ. ಸೊ ಅವರು ರಿಪೇರ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಮನೆಯಲ್ಲೇ ರಿಪೇರ್ ಮಾಡಿ ನಿಮಗೆ ಹೋಗ್ತಾರೆ. ಅದೊಂದು ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಸೊ ಇದಿಷ್ಟು ಒಂದು ಗೆಲಾನ್ಸ್ ವಾಷಿಂಗ್ ಮಿಷಿನ್ನ ಬಗ್ಗೆ. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವೈಲೇಬಲ್ ಇರುವಂಥದ್ದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.